ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ನನ್ನ ಜೊತೆ ಇವತ್ತು ಇದ್ದದ್ದನ್ನು ನೇರವಾಗಿ ಹೇಳ್ಕೊಂಡು ನಾನು ಹಿಂಗೇ ಇರೋದು ಗುರು, ಯಾರೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ನಮ್ಮನ್ನು ರಂಜಿಸಿ ನಮಗೆ ಇರಿಟೇಟ್ ಮಾಡಿ ಈಗ ಮೂರನೇ ಸ್ಪರ್ಧಿಯಾಗಿ ಅಂದರೆ ಮೂರನೇ ಸ್ಥಾನವನ್ನು ಪಡ್ಕೊಂಡು ಬಂದಿದ್ದಾರೆ ರಜತ್ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ರಜತ್ ಅವರೇ, ಇದ್ದಷ್ಟು ದಿನ ನಮ್ಮನ್ನು ಅದ್ಭುತವಾಗಿ ರಂಜಿಸಿದ್ದೀರಾ, ಒಂದೊಂದ್ಸತಿ ಇರಿಟೇಟ್ ಮಾಡಿದ್ದೀರಾ. ನಿಮ್ಮ ಒಂದೊಂದು ಸಣ್ಣ ತುಣುಕುಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದೀರಾ, ಅಭಿಮಾನಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡಿದ್ದೀರಾ. ನಿಮ್ಮ ಮೊದಲ ರಿಯಾಕ್ಷನ್ಸ್ ಈ ಮೂಲಕ? ಮೇಡಮ್, ಅದನ್ನೇ ಹೇಳಬೇಕು ಅಂದಾಗ ನಾನು ಹೆಂಗಿದ್ನೋ ಹಂಗೆ ಇದ್ದೆ ಮೇಡಮ್. ಆಚೆ ಇವಾಗ ಹೆಂಗಿದ್ದೀನೋ ಒಳಗಡೆನೂ ಹಂಗೆ ಇದ್ದೆ. ಅದು ಅದೇ ಗೊತ್ತಿಲ್ಲ ಜನಕ್ಕೆ ಇರಿಟೇಟ್ ಯಾವಾಗ ಆಗಿದೆ, ಆಮೇಲೆ ಖುಷಿ ಯಾವಾಗ ಆಗಿದೆ ಅಂತ ಗೊತ್ತಿಲ್ಲ. ಸೊ ಏನೇ ಇದ್ರೂ ನಾನು ಸ್ವೀಕಾರ ಮಾಡಿದ್ರೆ ಆ ಖುಷಿ ಇದೆ ನನಗೆ. ಓಕೆ, ಅಂದರೆ ಎಲ್ಲೂ ಕೂಡ ಅಂದರೆ ಈಗ ಮೋಸ ಇಲ್ಲ ಗುರು, ಇವರು ಮಧ್ಯದಲ್ಲಿ ಹೋದರೂ ಕೂಡ ಮೋಸ ಇಲ್ಲ, ನಮ್ಮನ್ನು ತುಂಬ ಚೆನ್ನಾಗಿ ರಂಜಿಸ್ತಾ ಇದ್ದಾರೆ ಅಂತ ಒಂದಷ್ಟು ಜನ ಹೆಮ್ಮೆಯಿಂದ ಹೇಳ್ಕೊತಾರೆ. ಇವನ್ ನಾನು ಕೂಡ ನಿಮ್ಮನ್ನು ತುಂಬ ಹಿಂಗಿರಬೇಕು ಅಂತ ಅನ್ಕೋದು ನೋಡ್ತಾ ಇದ್ದೆ. ಸೊ ಈ ಪ್ರೀತಿ ಕೊಡುವಂಥ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಯಾವುದಿದ್ರು ಚಿರಋಣಿ ಮೇಡಮ್. ಯಾಕಂದರೆ ಅವು ಇವಾಗ ಈ ಸಡನ್ನು ಫೇಮ್ ಬಂದಿದ ತಕ್ಷಣ ಸ್ವಲ್ಪ ಜನ ಹುಚ್ಚರಾಗ್ಬಿಡ್ತಾರೆ. ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಬಟ್ ಇದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗೋದೇ ನಮ್ಗೆ ದೊಡ್ಡ ಟಾಸ್ಕು. ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀನಿ ಮೇಡಮ್. ಓಕೆ, ಬಿಗ್ ಬಾಸ್ ಜರ್ನಿ ಓವರ್ ಆಲ್ ಏನಿಲ್ಲ ನೆನಪಲ್ಲಿ ಉಳಿಯುತ್ತೆ, ನೀವು ಯಾವತ್ತೂ ನೆನಪಲ್ಲಿ ಉಳಿಯುವಂಥ ಏನಾದ್ರು ಒಂದು ವಿಚಾರ ಇದ್ದರೆ ಶೇರ್ ಮಾಡಬಹುದಾ ಅಂತ ಹೇಳಿ? ಬಾತ್ರೂಮ್ ತೊಳ್ತಿದ್ದೆ ಮೇಡಮ್. ಯಾಕಂದರೆ ನಾನು ಒಂದು ಕೆಲಸನೂ ಲೈಫಲ್ಲಿ ಮಾಡಿದವನು ಅಲ್ಲ. ಬಾತ್ರೂಮ್ ತೊಳೆದು ಅಚ್ಚುಕಟ್ಟಾಗಿ ಮಾಡಿದ್ದೆ. ಅದನ್ನು ಬೈಯೋರು, ಹಿಂಗೆ ತೊಳಿತಿ ಹಂಗೆ ತೊಳಿತಿ ಅಂತ. ಹೋಗ್ರಲ್ಲಿ ನಾನು ತೊಳೆದೆ ಹೆಂಗೆ ಅಂತ ಹೇಳುವೆ. ಏನು ಮಾಡ್ತೀರಾ? ಬಟ್ ಆದರೆ ಆ ಮನೆ ಎಲ್ಲ ಒಂದು ಕಲಿಸ್ತಾ ಹೋಯ್ತು. ನೀನು ಕೆಲಸ ಮಾಡಿದ್ರೆ ನಿನಗೆ ಊಟ, ನೀನು ಕೆಲಸ ಮಾಡಿದ್ರೆ ನಿನಗೆ ಆಟ ಅನ್ನೋ ಥರ ತುಂಬ ಕಲಿಸಿದೆ ಮೇಡಮ್. ವೆರಿ 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 ಹ್ಯಾಪಿ ಬೀಯಿಂಗ್ ಅ ಪಾರ್ಟ್ ಆಫ್ ಇಟ್. ಓಕೆ, ನಿಮ್ಮ ಮತ್ತೆ ಚೈತ್ರ ಇಬ್ಬರ ಒಂದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಒಂಥರ ನೋಡೋದಕ್ಕೆ ನಿಮ್ಮ ಜಗಳ ಆಗಿರ್ಬೋದು, ತುಂಟಾಟ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇತ್ತು. ಜನರು ಕೂಡ ಖುಷಿ ಆಗ್ತಾ ಇತ್ತು. ಅದನ್ನ ಹೇಳೋದಾದ್ರೆ ಅದೇ ಮೇಡಮ್, ಅದೇನೋ ಬೇಕಂತ ಏನು ಮಾಡಿದ್ದಲ್ಲ. ಬಟ್ ಅದೇ ಹೋಗಿದ್ದು ಫಸ್ಟ್ ವಾರ ನನ್ನ ಕಳಿಸ್ಬಿಡ್ತಾರೆ. ಅದಕ್ಕೆ ಮೇಯ್ನ್ ರೀಸನ್ನು ಚೈತ್ರ ಆಗಿರ್ತಾಳೆ. ಸೊ ಅದು ನನಗೆಲ್ಲ ತುಂಬ ಹರ್ಟ್ ಆಯಿತು. ಯಾಕಂದರೆ ಆ ಹೋಗಿದ್ದ ವಾರ ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತೀನಿ, ಒಳ್ಳೆ ಪರ್ಫಾರ್ಮರು. ಬಟ್ ಆದರೆ ಕಳಪೆ ಕೊಟ್ಬಿಟ್ರಲ್ಲ ಗುರು ಒಂದು ಮಾತಿಗೆ ಅನ್ನೋದು ತುಂಬ ನನಗೆ ಮೈಂಡಲ್ಲಿ ಕೂತ್ಕೊಂಡ್ಬಿಡ್ತು. ಸೊ ಅದು ನಾನು ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ನನ್ನ ಬಾಸು ಅಂತ ಕರೆಯೋದು. ಯಾಕಂದರೆ ಅವಳನ್ನ ಕಳಿಸ್ಬಿಟ್ಟೆ ನಾನು ಆಚೆ ಹೋಗೋದು ಅಂತಲೇ ಹೇಳಿದ್ದೆ ನಾನು. ಸೊ ಅಲ್ಲಿಂದ ಅದು ಸ್ಟಾರ್ಟ್ ಆಯ್ತೇ ಹೊರತು ಅದು ಹಂಗೆ ನಡೀತಾ ಹೋಯ್ತೆ ಹೊರತು ಇಟ್ ಇಸ್ ನಥಿಂಗ್ ವಾಸ್ ಪ್ಲ್ಯಾಂಡ್. ಓಕೆ, ಸುದೀಪ್ ಸರ್ನ ನಗಿಸೋದಂದ್ರೆ ಅಷ್ಟು ಈಸಿ ಇಲ್ಲ. ಪ್ರತಿ ವಾರ ವೀಕೆಂಡಲ್ಲಿ ನಾವು ಗಮನಿಸ್ತಾ ಇದ್ವಿ, ನೀವೇನೇ ಮಾತಾಡಿದ್ರು, ನೀವೇನೇ ಹೇಳಿದ್ರು ಸರ್ ಅದನ್ನು ತುಂಬ ಎಂಜಾಯ್ ಮಾಡಿ ನಗ್ನಾಗ್ತಾ ಇದ್ರು. ಅಂದರೆ ನಿಮ್ದೇನೇ ಮಾತು ಕೇಳೋದಂದ್ರೆ ಸುದೀಪ್ ಸರ್ಗೆ ಇಷ್ಟ ಆಗ್ತಿತ್ತು ಅನ್ನೋದು ನಮ್ಮ ಅರಿವಿಗೆ ಬಂತು. ಸೊ ಅಷ್ಟು ಈಸಿ ಇಲ್ಲ ಅವ್ರನ್ನ ನಗಿಸೋದು, ಅವ್ರ ಹತ್ರ ಹೋಗೋದು ಅಷ್ಟು ಈಸಿ ಇಲ್ಲ. ಸೊ ನನಗೆ ಅನ್ಸುತ್ತೆ ಸುದೀಪ್ ಸರ್ ಮನಸ್ಸನ್ನು ನೀವು ಗೆದ್ದು ಬಿಟ್ಟಿದ್ದೀರಾ ಅಂತ ಹೇಳಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ನನ್ನಷ್ಟು ಭಾಗ್ಯವಂತ ಇನ್ನು ಯಾರಿರ್ತಾರೆ ಮೇಡಮ್. ಹೀಸ್ ಅ ಲವ್ಲಿ ಪರ್ಸನ್. ಆಮೇಲೆ ಅವ್ರ ಪಕ್ಕ ನಿಂತ್ಕೊಳೋದು ಅಷ್ಟು ಈಸಿ ಇದೆಯಾ? ಅವರು ನಮ್ಮ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ಬಾರೋ ನಾನು ಇದ್ದೀನಿ ಅನ್ನೋದು ಅಷ್ಟು ಈಸಿ ಇಲ್ಲ. ಆ ಮಾತು ಸರ್ ನಮ್ಗೆ ಹೇಳ್ತಾರೆ ಅಂದಾಗ ವಿ ಆರ್ ಆಲ್ ಬ್ಲೆಸ್ಡ್ ಮೇಡಮ್. ಯಾವುದೋ ಜನ್ಮದ ಪುಣ್ಯ ನಮ್ಗೆ ಈ ಜನ್ಮದಲ್ಲಿ ಸಿಕ್ಕಿದೆ, ಅದನ್ನು ಉಳಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಯಾವತ್ತಿದ್ರೂ ಸರ್ಗೆ ಆ ನಿಯತ್ ಅನ್ನೋದು ನಾವು ಸತ್ತ ಮೇಲೂ ಇರುತ್ತೆ. ಓಕೆ, ಸೂಪರ್. ಎಸ್ ಕಿಸ್ ಮಿ ಅಂತ ಹೇಳಿ ಅದೊಂದು ಕೂಡ ತುಂಬ ನೀವಲ್ಲಿ ಇರಿಟೇಟ್ ಆಗಿ ಮಾಡ್ತಾ ಇದ್ರು ಕೂಡ, ಅವಳು ಕೆಲಸ ಮಾಡ್ತಾ ಇದ್ರು ಕೂಡ ಆ ನೋಟ ನಿಂಗೆ ನೋಡಿದ ರೀತಿ, ಎಸ್ ಕಿಸ್ ಮಿ ಅಂತ ಹೇಳಿದ ರೀತಿ ಅದು ಕೂಡ ಸೌಂಡಿಂಗ್ ಆಗಿದೆ. ಅದೆಲ್ಲ ಹೆಂಗೆ ಬರುತ್ತೆ? ಆ ತಟ್ಟ ಅಂತ ಅವೆಲ್ಲ ಒಂದೊಂದು ವರ್ಡಿಂಗ್ಸ್ಗಳು ಕ್ರಿಯೇಟ್ ಮಾಡಿ ಹೇಳ್ತಿರಲ್ಲ, ಹೇಗೆ ಸಾಧ್ಯ ಅದು ಅಂತ ನಗ್ಸೋದಕ್ಕೋಸ್ಕರ? ಇಲ್ಲ ಮೇಡಮ್, ನನ್ನ ಆಚೆನೂ ಹಿಂಗೆ ಇರೋದು. ಯಾರನ್ನ ರೇಗಿಸ್ಬೇಕಂದ್ರೆ ಹಿಂಗೆ ರೇಗಿಸೋದು, ನನ್ನ ಫ್ರೆಂಡ್ಸ್ ಹತ್ರನೂ ನಾನು ಹಿಂಗೆ ಇರೋದು. ಸೊ ಅದು ಹಂಗೆ ನಡ್ಕೊಂಡು ಹೋಯ್ತೆ ಹೊರತು ನಥಿಂಗ್ ವಾಸ್ ಪ್ಲ್ಯಾಂಡ್. ಇದು ಈ ಥರನೇ ಮಾಡಬೇಕು, ಆ ಥರನೇ ಮಾಡಬೇಕು ಅಂತೇನಿಲ್ಲ. ಒಂದೊಂದು ಹಂಗೆ ನಡೀತಾ ಹೋಯ್ತು, ಹಂಗೆ ಮಾಡ್ತಾ ಹೋದೆ ನಾನು ಅಷ್ಟೇ. ಓಕೆ, ಎಷ್ಟೋ ಜನರ ಕನಸಿರುತ್ತೆ ಸುದೀಪ್ ಸರ್ ಅದು ಒಂದು ಸೆಲ್ಫಿ ತಗೊಂಡ್ರೆ ಸಾಕಪ್ಪ, ಜಸ್ಟ್ ಅವ್ರು ನಿಂಗೆ ಟಚ್ ಮಾಡಿದ್ರೆ ಸಾಕಪ್ಪ ಅಂತ ಹೇಳಿ. ನಿಮ್ಗೊಂದು ಅದ್ಭುತವಾದ ಪ್ರೀತಿಯಲ್ಲಿ ಅದಕ್ಕೆ ಬೆಲೆನೇ ಇಲ್ಲ ಬಿಡಿ. ಒಂದು ಐ ಥಿಂಕ್ ಅದು ಲಕ್ಷ ಬೆಲೆ ಬಾಳುವಂಥ ಜಾಕೆಟ್ ಅಂತ ಅನಿಸುತ್ತೆ ನಾವು ನೋಡಿದಾಗ. ಅದು ನಿಮ್ಗೆ ಗಿಫ್ಟಾಗಿ ಕೊಟ್ಟಿದ್ದು, ಅದನ್ನು ನೀವು ಫಿನಾಲೆಗೆ ಹಾಕ್ಕೊಂಡಿದ್ದು, ಆ ಒಂದು ಖುಷಿಯನ್ನು ಹಂಚ್ಕೊಳ್ಳೋದಾದರೆ ಅಭಿಮಾನಿಗಳಲ್ಲಿ, ನಿಮ್ಮ ಸರ್ ಅಭಿಮಾನಿಗಳು ಕೂಡ ಖುಷಿ ಪಡ್ತಾರೆ. ಅದೇನು ಅಂದರೆ ನನಗೆ ನಿನ್ನೆ ತಿಳಿದಿದ್ದ ವಿಷಯ ಅಂದರೆ ಅದು ಸರ್ ಹೇಳಿಲ್ಲ ಪಾಪ. ನನಗೆ ಆಚೆ ಕಡೆಯಿಂದ ಬಂದಿದ್ದ ನ್ಯೂಸ್ ಏನು ಅಂದರೆ ಅದು ಆ ಜಾಕೆಟ್ ಎಷ್ಟು ಆ್ಯಕ್ಚುಲಿ ಬೆಳೆ ಬಾಳುತ್ತೆ ಅನ್ನೋದು ನನಗೆ ಗೊತ್ತಾಯಿತು. ಆಮೇಲೆ ಅದನ್ನು ಮಾಡೋದಕ್ಕೆ 1 ತಿಂಗಳಾಗಿದೆ. ಆ ಕಾಸ್ಟ್ಯೂಮ್ನ ಡಿಸೈನ್ ಮಾಡೋಕ್ಕೆ 1 ತಿಂಗಳಾಗಿದೆ. ಬಟ್ ಸರ್ರು 1 ಸೆಕೆಂಡು ಥಾಟ್ ಇಲ್ಲದೆ ತಲೆನೇ ಕೆಡಿಸ್ಕೊಂಡಂಗೆ ಅದನ್ನು ಕೊಟ್ಟಿದ್ದು ತುಂಬಾ ಏನು ಹೇಳ್ತೀರಾ ಮೇಡಮ್. ಅವ್ರ ಹತ್ರ ಪಾಪ ಅವರು ಹಿಂಗೆ ಅಂದ್ಬಿಡ್ತಾರೆ. ಇದು ಪ್ಲ್ಯಾಟಿನ್ ಸಾರಿ ಸರ್. ಇವಾಗ ಅಷ್ಟು ಇಷ್ಟು ಅಂತ ಹೇಳಂಗೆ ಇಲ್ವಲ್ಲ, ಅವ್ರ ಪ್ರೀತಿಗೆ ಬೆಲೆ ಇಲ್ಲ ಮೇಡಮ್.
ಬುಟ್ಬುಡೆ ನನ್ನ ಬುಟ್ಬುಡೆ ಅನ್ನೋ ಥರ ನಿಮ್ಮ ಹೆಂಡತಿ ಮತ್ತು ನಿಮ್ಮಿಬ್ಬರ ನಡೀತಾ ಇರುತ್ತೆ. ನಾನು ಇಲ್ಲೇ ಇರ್ತೀನಿ, ನಿನ್ನಿಂದ ನನಗೆ ದೂರ ಇದ್ದರೆ ಸಾಕು, ಅಂದರೆ ಅದು ಸ್ವೀಟ್ ಅಂತ ಅನಿಸುತ್ತೆ ನಮಗೆ. ಯಾಕೆ ಅಷ್ಟೊಂದು ಕಿರಿಕ್ ಮಾಡ್ತಾರೆ ಹೇಗೆ ಅಂತ ಹೇಳಿ? ತುಂಬ ಮಾಡ್ತಾಳೆ ಮೇಡಮ್, ನೆಮ್ಮದಿನೇ ಕೊಡಲ್ಲ ಅಂತಾಳೆ. ಏನು ಮಾಡ್ತೀರಾ? ಏನು ಯಾವಾಗಲೂ ಜೊತೆಗೆ ಇರಬೇಕು ಅಂದರೆ ಆಗುತ್ತಾ? ಆಗಲ್ಲ. ಸೊ ಅದಕ್ಕೇನೆ ನಾನು ನೆಮ್ಮದಿಯಾಗಿ ಓಡಾಡಬೇಕಲ್ಲ, ಅದಕ್ಕೇನೆ. ಆಮೇಲೆ ಎಲ್ಲಿ ನೋಡಿದ್ರು ಕೂಡ ಮಗಳು ಅಂತೀರಪ್ಪ, ಮಗನೂ ಸ್ವಲ್ಪ ನೋಡ್ಬೇಕಲ್ವ ನೀವು? ಮಗಳಂದ್ರೆ ಯಾಕೆ ಅಷ್ಟು ಪ್ರೀತಿ? ಆ ಥರ ಏನಿಲ್ಲ, ಬಟ್ ಆದರೆ ಅವಳ ಮೇಲೆ ಇವಾಗ ತಂದೆಗೆ ಆ ಮಗಳನ್ನ ಎತ್ಕೊಳೋ ಪ್ರೀತಿನೇ ಅದು ಡಿಫ್ರೆಂಟು. ಮಗ ಅಂದರೆ ನಮ್ಮ ಶಿಷ್ಯನೇ ತಾನೇ ಅನಿಸುತ್ತೆ, ಬಟ್ ಅವಳನ್ನ ಎತ್ಕೊಳೋದು ಒಂದು ಪ್ರೀತಿ, ಅದು ಯಾವತ್ತಿದ್ರು ಅದು ಇರುತ್ತಲ್ವ. ಸೊ ಅದಕ್ಕೆ ಅವಳ ಮೇಲೆ ಸ್ವಲ್ಪ ಅದೇ ಪ್ರೀತಿ, ಅವಳ ಮೇಲೂ ಪ್ರೀತಿ ಇಲ್ಲದೆ ಇರುತ್ತೆ. ಹನುಮಂತು ಗೆದ್ದಿದ್ದು ಒಂದಷ್ಟು ಜನ ಸಿಂಪತಿ ಮೂಲಕ ಗೆದ್ದ, ಒಂಥರ ಒಳಗವನು ಜಾಣನೇ ಬಟ್ ದಡ್ಡನಂತೆ ಕಾಣಿಸ್ಕೊಂಡ, ಈ ರೀತಿಯ ಚರ್ಚೆಗಳು ಕೂಡ ಹೊರಗೆ ನಡೀತಾ ಇದೆ. ನಿಮ್ಗೆ ಯಾವುದಾದ್ರೂ ಅನಿಸಿದೆಯಾ ಆ ಥರ ಅಂತ ಹೇಳಿ? ನನಗೆ ಅವ್ನು ಯಾವತ್ತೂ ದಡ್ಡ ಅಂತ ಅನಿಸಿಲ್ಲ ಮೇಡಮ್, ಅವ್ನು ಜಾಣಾಣೆ. ಆಮೇಲೆ ಸಿಂಪತಿ ಓಟ್ ಏನಿಲ್ಲ, ನಮ್ಮ ಜನರು ಕಿಲಾಡಿಗಳು ಮೇಡಮ್, ಏನು ಸಿಂಪತಿ ನೋಡ್ಕೊಂಡು ಓಟ್ ಹಾಕ್ಬಿಡಲ್ಲ ಯಾರೂ. ಅವನು ಚೆನ್ನಾಗಿ ಆಟ ಆಡ್ದ ಅವ್ನ ಆಟನ, ಆಮೇಲೆ ಅವ್ನ ತನನ ಅವ್ನು ಪ್ರೂವ್ ಮಾಡ್ಕೊಂಡ, ಎಲ್ಲೋ ಇದ್ದವ್ನು ಎಲ್ಲಿಗೋ ಬಂದ, ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಆ ಥರ ಇದ್ದಾಗ ಜನರು ಆಬ್ವಿಯಸ್ಲಿ ಒಬ್ಬ ಬೆಳಿತಾವನಂದರೆ ಬೆಳೆಸ್ತಾರೆ. ಯಾರನ್ನ ತುಳಿಯೋಕ್ಕೆ ಯಾರೂ ಟ್ರೈ ಮಾಡಲ್ಲ, ನಮ್ಮ ಜೊತೆಗಿರೋರು ತುಳಿಯಬೇಕಷ್ಟೇ ಹೊರತು. ಇವಾಗ ನಮ್ಗೆ ಯಾರೋ ಗೊತ್ತಿಲ್ಲದಿರೋರು, ಇವಾಗ ನೀವು ಸಡನ್ನಾಗಿ ನಂಗೆ ಪರಿಚಯ ಇಲ್ಲ, ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದರೆ ಸಕ್ಕದಾಗಿ ಮಾಡ್ತಾ ಇದ್ದೀರಾ ಅಂತ ನಾವು ಹೇಳ್ತೀವಿ. ಸೊ ಆ ಥರ ಅವನ್ನ ಬೆಳೆಸಿದ್ರೆ ಹೊರತು ಸಿಂಪತಿ ಏನಿಲ್ಲ, ಅವನು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನು, ಆ ಥರ ಏನಿಲ್ಲ. ತ್ರಿವಿಕ್ರಮ್ ಮತ್ತು ನೀವು ಇಬ್ಬರು ಕೂಡ ಒಟ್ಟಿಗೆ ಫೈಟರ್ ಥರನೇ ಇದ್ರಿ, ಬಟ್ ಒಂದು ಬಾಂಧವ್ಯ ಇತ್ತು ನಿಮ್ಮಿಬ್ಬರಲ್ಲಿ, ಒಂದು ಪ್ರೀತಿ ಇತ್ತು, ಒಂದು ಸ್ನೇಹ ಇತ್ತು. ನಿಮ್ಮಿಬ್ಬರ ಸ್ನೇಹದ ಬಗ್ಗೆ ಹೇಳೋದಾದರೆ? ಈಸ್ ಆಲ್ವೇಸ್ ಮೈ ಡಾರ್ಲಿಂಗ್. ಅಂದರೆ ಇವಾಗಲೂ ಹೋಗ್ತಾ ಇದ್ದೀವಿ ಸಿಟ್ಟಿಂಗ್ ಹಾಕೋಕ್ಕೆ, ಬಟ್ ಆದರೆ ಅವನು ಒಳ್ಳೆ ಫೈಟರ್ ಮೇಡಮ್. ನನಗೆ ಅವನ ಜೊತೆ ಗುತ್ತಾಡೋಕ್ಕೆ ಒಂದು ಖುಷಿ ಇತ್ತು. ನಾನು ಅಷ್ಟೇ, ಅವನು ಅಷ್ಟೇ, ಯಾವತ್ತೂ ಒಂದು ರಾಂಗ್ ಮೂವ್ಸ್ ಮಾಡಿಲ್ಲ, ಇಲ್ಲ ಒಂದು ಕಳ್ಳಾಟ ಎಲ್ಲೂ ಆಡಿಲ್ಲ. ಹೊಡೆದಾಡ್ಬೇಕಾ ಬಾಗರು ಹೊಡೆದಾಡೋಣ ಅಂತ ಹೊಡೆದಾಡಿದ್ದೀವಿ ಹೊರತು ಆಚೆ ಕಡೆ ಫ್ರೆಂಡ್ಶಿಪ್ನ ಹಂಗೆ ಮೇಂಟೈನ್ ಮಾಡ್ಕೊಂಡ್ಬಂದ್ವಿ. ಅದು ತುಂಬ ಜನ ಮಾಡಲ್ಲ, ಅದನ್ನು ನಾವು ಮಾಡ್ಕೊಂಬಂದಿದ್ದಕ್ಕೆ ವಿ ಹ್ಯಾಪಿ. ಓಕೆ, ಕೊನೆವರೆಗೂ ಮಂಜಣ್ಣ ಮತ್ತು ನಿಮ್ಮಿಬ್ಬರಿಗೆ ವರ್ಕೌಟ್ ಆಗಲೇ ಇಲ್ಲ, ನಿಮಗೆ ಅವರು ಮಾತು ಅಡ್ಜಸ್ಟ್ ಆಗ್ತಾನೆ ಇರಲಿಲ್ಲ. ಸೊ ಅದು ಯಾಕೆ ಆ ಥರ ಆಯಿತು ಅಂತ ಹೇಳಿ? ಆ ಥರ ಏನಿಲ್ಲ ಮೇಡಮ್, ಚೆನ್ನಾಗೇ ಇರೋನು ಒಳ್ಳೆ ಮನುಷ್ಯ ಸಂಜೆ ಮೇಲೆ ಸಿಗಬಾರ್ದಷ್ಟೇ. ಆ ಥರ ಏನಿಲ್ಲ, ಚೆನ್ನಾಗೇ ಇದ್ದೀವಿ. ಇವಾಗ ನೆಕ್ಸ್ಟು ನಾವು ಒಂದು ಪಾರ್ಟಿ ಮಾತಾಡಿದ್ದೀವಿ, 30ನೇ ತಾರೀಕು ನಮ್ಮದು ಒಂದು ಜಾಗಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅವ್ನು ಬರ್ತಾನೆ, ವಿ ಆರ್ ಆಲ್ ಗುಡ್ ಫ್ರೆಂಡ್ಸ್. ಬಟ್ ಆದರೆ ಟಾಸ್ಕು ಅಂತ ಬಂದಾಗ ಅವನು ಹುಚ್ಚ, ನಾವು ಹುಚ್ಚ, ಏನು ಮಾಡೋಕ್ಕಾಗುತ್ತೆ, ಜಗಳ ಆಗ್ತಾಯಿತ್ತು ಅಷ್ಟೇ. ನೆಕ್ಸ್ಟ್ ಐಲ್ಯಾಂಡ್ಗೆ ಹೋಗೋದಿದ್ರೆ ವೈಫ್ನ ಕರ್ಕೊಂಡು ಹೋಗ್ತೀರಾ? ಅವಳನ್ನ ಕರ್ಕೊಂಡೋಗಿ ನಾನೇನು ಮಾಡಲಿ ಅಲ್ಲಿ? ಆ ಥರ ಏನಿಲ್ಲ, ಯಾವಾಗಲೂ ಒಂದು ಸತಿ ಹೋಗಿದ್ದು, ಅದು ಸುಮ್ಮನೆ ಅದು ಸರ್ರು ಹೇಳಿದ್ದಕ್ಕೆ ಅಷ್ಟು ದೊಡ್ಡ ವಿಷಯ ಐತೆ ಹೊರತು ಆ ಥರ ಏನಿಲ್ಲ. ಸ್ಟೇಜ್ ಮೇಲೆ ಅಮ್ಮ ಅಪ್ಪ ಇಬ್ಬರು ಕೂಡ ಡ್ಯಾನ್ಸ್ ಮಾಡಿದ್ರು, ಅದು ಒಂಥರ ನಿಮಗೆ ಒಂಥರ ಹಿಸ್ಟ್ರಿ ಅಂತಲೇ ಹೇಳಬಹುದು. ಯಾಕಂದರೆ ಯಾವತ್ತು ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗಿದೆಯೋ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ? ಅದೇ ನಮ್ಮ ಅಪ್ಪನಿಗೆ ಫಸ್ಟ್ ಆಫ್ ಆಲ್ ಸ್ಟೇಜ್ ಮೇಲೆಲ್ಲ ಬಂದು ನಿಂತ್ಕೊಳೋ ಧೈರ್ಯನೇ ಇಲ್ಲ. ಅವ್ರ ಪಾಪ ಬಂದು ಆ ಥರ ಡ್ಯಾನ್ಸ್ ಎಲ್ಲ ಮಾಡೋದು ಒಂದು ದೊಡ್ಡ ವಿಷಯನೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಹೌದು, ಅದೇ ಅವಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಕಲಿತಾವಳೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಚೆನ್ನಾಗಿ ಆಡಿದ್ಲು, ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ಅವನು ಶಿಷ್ಯ ಚೆನ್ನಾಗಿ ಮಾಡ್ದ. ಓಕೆ, ದರ್ಶನ್ ಸರ್ ಫ್ಯಾನ್ಸ್ ಕೂಡ ನಿಮ್ಮನ್ನು, ಅಂದರೆ ಅವ್ರದ್ದೊಂದು ಫ್ಯಾನ್ಸ್ಗಳು ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ದು ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತು. ಅವರ ಪ್ರೀತಿಗೆ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ನೀವು ಕೂಡ ಡಿ ಬಾಸ್ ಫ್ಯಾನ್ ಅಂತ ನಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಮೇಡಮ್, ಅವರು ಹೆಂಗೆ ಅಭಿಮಾನಿಗಳು, ನಾನು ಹಂಗೆ ಅಭಿಮಾನಿ ಅವ್ರಿಗೆ. ಕೆಟ್ಟದ್ದು ಒಳ್ಳೇದ ಬಗ್ಗೆ ಮಾತಾಡೋಕ್ಕೆ ನಾನು ಯಾರೂ ಅಲ್ಲ. ನಾವು ಹೇಳೋ ಥರ ಒಂದು ಕೂದಲು ಸಮಾನ ನಾವು ಯಾರೂ ಇಲ್ಲ ಅವ್ರಿಗೆ. ಅವ್ರವ್ರ ಪರ್ಸ್ನಲ್ ಜೀವನ ಅವ್ರವರು ಮೇಡಮ್. ನಾವು ಯಾರ ಬಗ್ಗೆನೂ ಯಾವತ್ತೂ, ನಾನು ನಂಬೋದೇನು ಅಂದರೆ, ಗುರು ನಮ್ಮ ಜೀವನ, ನಾವು ತಪ್ಪು ಮಾಡ್ತೀವೋ ಸರಿ ಮಾಡ್ತೀವೋ, ನಾವೇನು ಚಿಕ್ಕ ಮಕ್ಕಳೆಲ್ಲ UKG ಓದ್ಕೊಂಡು ನಾವು ಈಗೇನು ಬಂದಿಲ್ಲ. ನಮ್ಮ ಇಷ್ಟ, ನಾವು ಏನು ಬೇಕಾದ್ರೂ ಮಾಡ್ತೀವಿ. ನಮ್ಮ ಪರ್ಸ್ನಲ್ ಜೀವನದ ಬಗ್ಗೆ ಯಾರೂ ಕಮೆಂಟ್ ಮಾಡಬಾರ್ದು. ಆಮೇಲೆ ನಾವು ಬೇರೆಯವ್ರ ಪರ್ಸ್ನಲ್ ಜೀವನದ ಬಗ್ಗೆ ಯಾರೂ ಕಮೆಂಟ್ ಮಾಡಬಾರ್ದು. ಅದನ್ನು ಹೊರತುಪಡಿಸಿದ್ರೆ ನಾನು ಯಾವತ್ತಿದ್ರೂ ಅವ್ರ ಫ್ಯಾನು, ಹೆಮ್ಮೆಯಿಂದ ಹೇಳ್ಕೊತೀನಿ. ಓಕೆ, ನೀವು ಭವ್ಯ ಅವ್ರನ್ನ ಎಚ್ಚರಿಸ್ತೀರಾ? ಆ್ಯಕ್ಚುಲಿ ನೀವು ಆಟಕ್ಕೋಸ್ಕರ, ನೀನು ಗೆಲ್ಲೋದಕ್ಕೋಸ್ಕರ ನೀನು ಸ್ವಲ್ಪ ಆಟದಲ್ಲಿ ಮೋಸ ಮಾಡ್ತಾ ಇದ್ದೀವಿ, ಸ್ವಲ್ಪ ಅಲರ್ಟ್ ಆಗು ಅನ್ನೋ ಥರ ಅದು ಎಚ್ಚರಿಸಿದ್ರಿ. ಅದನ್ನು ಅವರು ಸೀರಿಯಸ್ ಆಗಿ ತಗೊಂಡಿದ್ದಿದ್ರೆ ಮೇ ಬಿ ಒಂದು ಹೆಜ್ಜೆ ಮುಂದಿರ್ತಿದ್ರು ಅಂತ ನಮಗೂ ಅನಿಸ್ತು. ಇದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಗಮನಕ್ಕೆ ಬಂದಿತ್ತು, ನೀವು ಅದನ್ನು ಅವ್ರನ್ನ ಎಚ್ಚರಿಸೋ ಪ್ರಯತ್ನ ಮಾಡಿದ್ರಿ ಜೈಲ್ ಹತ್ರ ಹೋಗ್ಬಿಟ್ಟು, ಆ ಕ್ಷಣದ ಬಗ್ಗೆ ಹೇಳೋದು? ಇಲ್ಲ ಮೇಡಮ್, ಅದಾದಮೇಲೆ ಅವ್ಳು ಚೇಂಜ್ ಆದ್ಲು, ತುಂಬ ಹುಷಾರಾದ್ಲು. ಅವಳ ಆಟನ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಚೇಂಜ್ ಮಾಡಿಕೊಂಡ್ಲು. ಆಮೇಲೆ ಪ್ರತಿಯೊಂದು ಆಟದಲ್ಲಿ ಗಮನಿಸಿ ಯೋಚನೆ ಮಾಡಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದೆಲ್ಲ ಅವಳು ಪ್ಲಸ್ ಆಗಿದ್ದಕ್ಕೆ ಅವಳು ಫಿನಾಲೆವರೆಗೂ ಬಂದಲೇ ಹೊರತು ಅದೇ ಥರ ಆಡಿದರೆ ಆಚೆ ಹೋಗ್ಬಿಟ್ರು ಅವಳು. ಓಕೆ, ನಿನ್ನೆ ಸುದೀಪ್ ಸರ್ ಜೊತೆ ಒಂದು ಡಿನ್ನರ್ ಪಾರ್ಟಿ ಕೂಡ ಇತ್ತು, ಬೆಳಗಿನ ಜಾವದವರೆಗೂ ಕೂಡ ಸೂಪರಾಗಿ ಜಾಲಿ ಮಾಡಿದಿರ ಅನ್ನೋ ಮ್ಯಾಟ್ರ್ ನಮಗೆ ಸಿಕ್ತು. ಹೇಗಿತ್ತು ಅವ್ರ ಜೊತೆ ಕಳೆದ ಟೈಮ್, ಹೇಗಿತ್ತು ಮಾತಾಡ್ಬೋದು? ಸುದೀಪ್ ಸರ್ ಇಸ್ ಅ ಲವ್ಲಿ ಪರ್ಸನ್ ಮೇಡಮ್. ಆ ಥರ ಡೌನ್ ಟು ಅರ್ತ್ ಪರ್ಸನ್ ನಾನು ಲೈಫಲ್ಲೇ ನೋಡಿಲ್ಲ. ಪಾಪ ನಮ್ಮ ಹುಡುಗರೆಲ್ಲ ಬಂದುಬಿಟ್ಟಿದ್ರು, ಅಲ್ಲಿ ಒಂದು 20-25 ಜನ ಬಂದಿದ್ದರು. ಪಾಪ ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ಎಷ್ಟೊತ್ತಾದರೂ ಸೆಲ್ಫಿ ಕೊಟ್ಟು, ಆಯಿತು ಬನ್ರೋ ಏನು ತಲೆ ಕೆಡಿಸ್ಕೊಂಬಿಡ್ರಿ ಅಂತ ಸೆಲ್ಫಿ ಕೊಟ್ಟು ಪಾಪ ಕಳಿಸಿದ್ದು ನಮಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ, ಅವ್ರ ಜೊತೆಲ್ಲ ಅಂಥವ್ರ ನೋಡಿ ನಾವು ಕಲಿಯೋದು.
ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ, ಈಸ್ ಅ ಪ್ಯಾನ್ ಇಂಡಿಯಾ ಸ್ಟಾರ್. ಆದ್ರೂ ಬರೋ ಕೂತ್ಕೊಳ್ಳೋ ಅನ್ನೋದು ಇರುತ್ತಲ್ಲ, ಆ ಪ್ರೀತಿ ಬೇಕಲ್ಲ ಮೇಡಮ್ ಎಲ್ಲರಿಗೂ. ಏನಿಲ್ಲ, ಹಿ ವಾಸ್ ಲೈಕ್ ಈಸ್ ವೆರಿ ಲವ್ಲಿ ಅಷ್ಟೇ. ಅವರು ಅದನ್ನೇ ವೆರಿ ಜಾಲಿ ಬೆಳಿಗ್ಗೆ ತನಕ ನಗಾಡಿಸಿದ್ದೀರಾ? ಏನಿಲ್ಲ ಸರು ಅದೇ ಮಾತಾಡ್ತಾ ಇದ್ರು, ಎಷ್ಟೋ ಕಲಿಯೋ ವಿಷಯಗಳಿತ್ತು, ಅದನ್ನ ಕಲ್ತ್ಕೊಂಡೆ. ಓಕೆ, ಜನಪ್ರಿಯತೆ ಸಿಗ್ತಾ ಇದೆ ಅಂದರೆ ರಜತಿಗೆ ನಾವು ಬೆಳಗ್ಗೆದ್ರೆ ಸಿನಿಮಾ ಸ್ಟಾರ್ಗಳ ಹಿಂದೆ ಮುಂದೆ ಓಡಾಡ್ಕೊಂಡಿರೋವಂಥವ್ರು, ಎಲ್ಲರ ಲೈಫಲ್ಲಿ ಜನಪ್ರಿಯತೆ ಸಿಕ್ತು, ನಾವು ಬಣ್ಣದ ಲೋಕದಲ್ಲಿ ಇದ್ದೀವಿ ಅಂತ ಹೇಳಿದಾಗ ಗಾಸಿಪ್ಸ್ಗಳು ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗುತ್ತೆ, ಯಾವುದೋ ವಿಚಾರಗಳು ಸೌಂಡ್ ಮಾಡುತ್ತೆ, ಎಲ್ಲೋ ನಿಮ್ಮ ವೈಯಕ್ತಿಕ ವಿಚಾರ ಸೌಂಡ್ ಆಯಿತು ದೊಡ್ಡ ಮಟ್ಟದಲ್ಲಿ. ಸೊ ನಿಮ್ಮನ್ನು ಪ್ರೀತಿ ಮಾಡುವ ಜನರಿಗೆ ಒಂದು ಹೇಳೋದಾದರೆ, ಇಲ್ಲ ಅದು ಹಳೇದು ಅನ್ನೋ ಥರ ಅವರಿಗೆ ಹೇಳೋದಾದರೆ, ಅಂದರೆ ಈ ಥರ ನೀವು ಆಲ್ರೆಡಿ ಹೇಳ್ತಾ ಇದ್ರಿ, ಬೇಕು ನಂಗೆ ಗೊತ್ತಿದ್ದವರು ಈ ಥರ ನನ್ನ ಬಗ್ಗೆ ಟ್ರೋಲ್ ಮಾಡಿದ್ದು, ಮಾಡಲಿ ಐ ಡೋಂಟ್ ಕೇರ್ ಅಂತ ಹೇಳಿ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ನಾನು ನನ್ನ ಲೈಫು, ನನ್ನ ವೈಫು, ನನ್ನ ಎಕ್ಸ್ ಅಂತ ಹೇಳೋ ಬದಲು ಅದು ನಿಮ್ಮ ಅಭಿಮಾನಿಗಳಿಗೆ ಏನಪ್ಪ ಹಿಂಗೆ ಉತ್ತರ ಕೊಟ್ಟ ಅಂತ ಅನಿಸ್ಬಾರ್ದು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಪ್ರೀತಿಯಿಂದಲೇ ಈಗಿತ್ತು ಬಿಡಿ, ಅದನ್ನು ಹಿಂಗೆ ಬೇಕಾದವ್ರು ಮಾಡಿದ್ದಾರೆ ಅಂತ ಹೇಳೋದಾದ್ರೆ. ಇಲ್ಲ, ನನ್ನ ಇಷ್ಟಪಡೋರು ಹಂಗೆ, ನಾನು ಹಂಗೆ ಹೇಳಿದ್ರೆ ಇಷ್ಟಪಡೋದು. ಸೊ ಅದೇ, ಅದು ಹಳೇದು ಹೊಸದು ಪ್ರೆಸೆಂಟು ಅಂತ ನಾನು ಯಾವುದು ಪ್ರಾಮಿಸ್ ಮಾಡಲ್ಲ. ನನ್ನ ಇಷ್ಟ, ನಾನೇನೋ ಮಾಡ್ಕೊಂಡಿದ್ದೀನಿ, ಅದು ನನಗೆ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಅದರಿಂದ ಹೆಂಗೆ ಆಚೆ ಬರಬೇಕು, ಅದನ್ನು ಏನು ಮಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾನು ನೆನ್ನೆ UKG ಮಾಡ್ಬಿಟ್ಟು ಇವಾಗ ಸಡನ್ನಾಗಿ ಬಿಗ್ ಬಾಸ್ಗೆ ಬಂದಿಲ್ಲ. ನಾನು ಹಲವಾರು ವರ್ಷ ಇಂಡಸ್ಟ್ರೀಲಿ ಕೆಲಸ ಮಾಡಿನೇ ಬಂದಿರೋದು. ಸೊ ನನ್ನ ಪರ್ಸ್ನಲ್ ಲೈಫು ಏನೋ ಆಗಿದೆ, ಹೌದು. ಆಮೇಲೆ ಅದನ್ನು ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಖುಷಿ, ಅವ್ರ ಪಾಪ ಅವ್ರ ಪ್ರಯತ್ನ ಅವ್ರು ಮಾಡಲೇಬೇಕಲ್ವಾ. ಅವ್ರ ಪ್ರಯತ್ನ ಅವ್ರು 100% ಮಾಡಿದ್ದಾರೆ, ನನ್ನ ಪ್ರಯತ್ನ ನಾನು ಮಾಡ್ತಾನೆ ಹೇಳ್ತೀನಿ, ಏನು ತೊಂದರೆ ಇಲ್ಲ. ಟ್ಯಾಟು ಪ್ರತಿ ವೀಕೆಂಡ್ ಬಂತಂದರೆ ನಾವೆಲ್ಲ ಟ್ಯಾಟು ಅಬ್ಸರ್ವ್ ಮಾಡ್ತಾ ಇದ್ವಿ. ಏನದು ಟ್ಯಾಟು, ಅದ್ರ ಬಗ್ಗೆ ಮಾತಾಡ್ಬೋದು? ಅದೇ, ಅದೊಂದು ಕಿಂಗು, ಅಂದರೆ ಈ ಚೆಸ್ಸಲ್ಲಿ ಕಿಂಗ್ ಬರುತ್ತಲ್ಲ, ಅದ್ರದ್ದು ಒಂದು ಸ್ಕೆಲಿಟನ್, ಡೆಡ್ ಕಿಂದು ವಿಂಗ್ಸ್ ಇರೋದು. ಅಂದರೆ ಅವನಿಗೆ ಸಾವೇ ಇಲ್ಲ ಅನ್ನೋ ಥರ ಒಂದು ರೆಕ್ಕೆ, ಅಂದರೆ ಅವನು ಆಕಾಶದಲ್ಲಿ ಬೇಕಾದ್ರೂ ಹೊಡೆದಾಡ್ತಾನೆ, ಭೂಮಿಯಲ್ಲಿ ಬೇಕಾದ್ರೂ ಹೊಡೆದಾಡ್ತಾನೆ ಅಂತ. ಸೊ ಅದು ನನಗೆ ತುಂಬ ಇಷ್ಟ ಆಗಿದ್ದು, ಅದು ಕಾನ್ಸೆಪ್ಟಲ್ಲಿ ಮಾಡಿದ್ದು ಅಷ್ಟೇ. ನಮ್ಗೆ ಇಷ್ಟ ಏನಪ್ಪ ಅಂತ ಹೇಳಿದ್ರೆ, ನೀವು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದ್ಭುತವಾಗಿ ನಟಿಸಬೇಕು, ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು, ಸಿನಿಮಾಗಳ ಮೂಲಕ ಇನ್ನಷ್ಟು ಜನಪ್ರಿಯತೆ ಗಳಿಸಬೇಕು ಅನ್ನೋ ಆಸೆ, ಯಾವ ಥರ ಪಾತ್ರಗಳನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರ ಅಂತ ಹೇಳ್ಬಿಡಿ ಕೊನೆಯದು. ಏನಿಲ್ಲ ಮೇಡಮ್, ನಾನು ವಿಲನಾಗಿ ಮಾಡಬೇಕು ಅಂತ ಆಸೆ ಇದೆ ನನಗೆ, ಖರಾಬಾಗಿ ವಿಲನಾಗಿ ಮಾಡಬೇಕು ಅಂತ ಮಾಡ್ತೀನಿ ಮೇಡಮ್. ಓಕೆ, ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿದೆ, ಫ್ಯಾನ್ಸ್ಗಳು ಸಿಕ್ಕಿದ್ದಾರೆ, ಇನ್ನೆಲ್ಲವೂ ಕೂಡ ನಿಮ್ಮದೇ ಹವಾ ಅಂತ ಹೇಳ್ಬೋದು. ಫೈನಲಿ ಅಭಿಮಾನಿಗಳಿಗೆ, ನಿಮ್ಮನ್ನು ಪ್ರೀತಿ ಮಾಡಿದಂಥ ಅಭಿಮಾನಿಗಳಿಗೆ, ಕೈ ಹಿಡಿದು ಇಲ್ಲಿ ತನಕ ಕರ್ಕೊಬಂದಂಥ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಯಾವತ್ತಿದ್ರೂ ಸದಾ ಚಿರಋಣಿ ಮೇಡಮ್. ಆಮೇಲೆ ನಾನು ಯಾವತ್ತಿದ್ರೂ ನನ್ನ ಲೈಫಲ್ಲಿ ಅವ್ರನ್ನ ಎಂಟರ್ಟೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಪರ್ಸ್ನಲ್ ಲೈಫಿಂದ ನಾನು ಜಡ್ಜ್ ಮಾಡೋದು ಬೇಡ. ನಾನು ಯಾವತ್ತಿದ್ರೂ ಅವ್ರಿಗೆ ಖುಷಿ ಕೊಡ್ತೀನಿ, ನಾನು ಯಾವತ್ತಿದ್ರೂ ಅವ್ರಿಗೆ ನಿಯತ್ತಾಗಿರ್ತೀನಿ ಅಂತ ಹೇಳೋದು ಇಷ್ಟಪಡ್ತೀನಿ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ಹೀಗೆ ವಿಲನ್ ಆಗಿ, ದೊಡ್ಡ ವಿಲನ್ ಆಗಿ ಮತ್ತೆ ಏನು ಆ ವಿಚಾರಕ್ಕೆ ನಾವು ಮಾತಾಡುವಂಥ ಗಳಿಗೆ ಬರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಬಿಗ್ ಬಾಸ್ ರಜತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.